ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಿಜಾಪುರ ಜಿಲ್ಲಾದಾಗ ಸೇವಾಲಾಲ್ ಮಹಾರಾಜ ಜಯಂತಿ ಅಲ್ಲ, ಇಡೀ ಕರ್ನಾಟಕದಾಗ ಸೇವಾಲಾಲ್ ಮಹಾರಾಜ ಜಯಂತಿ ಮಾಡುವಂತ ಶಕ್ತಿ ಕೊಡುವಂತ ಶಕ್ತಿ ನಾವೆಲ್ಲ ಕೂಡಿ ಮಾಡೋಣ. ಒಳ್ಳೆಯವ್ರು ಬೆಳೆಸ್ಬೇಕು, ಸಮಾಜದಲ್ಲಿ ಒಳ್ಳೆಯವ್ರನ್ನ ಬೆಳೆಸ್ಬೇಕು. ನೋಡ್ರಿ, ಇವತ್ತು ನಾವು ಇಲ್ಲಿ ಕಾರ್ಪೊರೇಷನ್ ಬೇಕಾದವ್ರ ಲಗ ಹೊಡೆದ್ರು. ಇವತ್ತು ಮಹಾಪೌರ ಹಾಲ ಮತದವ, ಉಪ ಮಹಾಪೌರ ಬಂಜಾರ ಸಮಾಜದವ್ರು ನಾವು ಮಾಡೀವಿ ಬಿಜಾಪುರನಾಗ. ಅದಕ್ಕೆ ಇಲ್ಲಿ ಬಿಜಾಪುರ ಸಿಟಿ ಒಳಗೆ ಯಾರು ಬಂಜಾರ ಸಮಾಜದವ್ರು ಉಪ ಮಹಾಪೌರ ಆಗೇ ಇಲ್ಲ. ಮುಂದೊಂದು ಕಾಲ ಬರ್ತದೆ ಬಿಜಾಪುರದ ಮಹಾಪೌರ, ಪೂಜ್ಯ ಮಹಾಪೌರ ಅನ್ಬೇಕಾಗ್ತದೆ. ನಾವೆಲ್ಲ MLA ಇದ್ರೇನು ಅಂತ ಜಾಗನೂ ಒಂದಿಲ್ಲ, ಒಂದ್ ದಿವ್ಸ ಬರ್ತದೆ. ನಾವು ಈ ಸರ್ಕಲ್ ಬಹಳ ಮಂದಿ ಹೇಳ್ಕೋತಾರ, ನಾ ಮಾಡೀನಿ ನೀ ಮಾಡೀನಿ ಅಂತೇಳಿ. ನಾನು ಬಿಜಾಪುರ ಒಂದು ಕಾಲಕ್ಕೆ ಪಕ್ಕೀರ್ ಬಸ್ತಿ ಊರು ಹತ್ತಿದ್ರು. ಬರೀ ಗಡ್ಡ ಬಿಟ್ಟಿದ್ದು, ಆ ಇದ್ರದ್ದು ಡಬ್ಬಿ ಹಿಡ್ಕೊಂಡು ಆ ನವಿಲಿನ ಗರಿ ತಗೊಂಡು ಅಡ್ಡಾಡ್ತಿದ್ರು. ಈಗ ಏನಾಗೈತೆ, ಬಿಜಾಪುರ ಸಂತ ಸೇವಾಲಾಲ್ ಮಹಾರಾಜರ ನಗರ ಬಿಜಾಪುರ ಆಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ನಗರ ಬಿಜಾಪುರ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಗರ ಬಿಜಾಪುರ ಆಗಿದೆ. ಡಾಕ್ಟರ್ ಬಾಬು ಜಗಜೀವನರಾಮ್ ನಗರ ಬಿಜಾಪುರ ಆಗಿದೆ. ಮಹಾರಾಣಾ ಪ್ರತಾಪ್ ಯಾರು ಗುರ್ತತನು? ರಾಜಸ್ಥಾನದಲ್ಲಿ ಮೂಲ ನೀವು ರಾಜಸ್ಥಾನದವ್ರು. ನೀವೆಲ್ಲ ಮಹಾರಾಣಾ ಪ್ರತಾಪನ ವಂಶಕ್ಕೆ ಸೇರಿದವರು. ಮಹಾರಾಣಾ ಪ್ರತಾಪ್ ಅಡಿಯೊಳಗಿದ್ದಾಗ ಅವಾಗ ಅವ್ರ ಜೊತೆ ಯಾರು ನಿಂತವ್ರಂದ್ರೆ ಬಂಜಾರ ಸಮಾಜದವ್ರು. ಮಹಾರಾಣಾ ಪ್ರತಾಪ್ ನೆಗ್ಗಿನ ಮುಳ್ಳಿನ ಬೀಸಿ ರೊಟ್ಟಿ ಮಾಡಿ ತಿಂದು ಅಕ್ಬರನ ಅಂತವ. ಬರೀ ಅಕ್ಬರ ಮಹಾರಾಣ ಹೆಸರು ಕೇಳಿದ್ರೆ ಚೊಡ್ಡೆ ಹೊಯ್ಕೋತಿದ್ದರು. ಶಿವಾಜಿ ಮಹಾರಾಜರು ಈ ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ಲಿಲ್ಲ ಅಂದ್ರ ನಾವ್ಯಾರು ಹಿಂದೂ ಇರ್ತಿದ್ದಿಲ್ಲ. ಏನ್ ಹೇಳ್ತಾನೊಬ್ಬ ಕವಿ, काशी कला जाती मथुरा मस्जिद होती, अगर शिवाजी न होता तो सबका सुन्नत होती. कटेंगे तो बटेंगे तो ನಾವು ಒಕ್ಕಟ್ಟ ಇರ್ಲಿಲ್ಲ, ನಾವ್ಯಾರು ಉಳಿದಿಲ್ಲ. ನಮ್ಮ ಧರ್ಮ ಉಳಿದಿಲ್ಲ, ಸನಾತನ ಧರ್ಮ ಉಳಿದಿಲ್ಲ, ಬಂಜಾರ ಉಳಿದಿಲ್ಲ, ಲಿಂಗಾಯತರು ಉಳಿದಿಲ್ಲ, ದಲಿತರು ಉಳಿದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ. ಅದಕ್ಕೆ ನಾವೆಲ್ಲ ಒಂದಿರ್ಬೇಕು. ದೇಶದ ಬಂದಾಗ ನಾವೆಲ್ಲ ಒಂದಿರ್ಬೇಕು. ಇವತ್ತು ಮಹಾಕುಂಭ ನೋಡ್ಲಕತ್ತೀರಿ, 55-56 ಕೋಟಿ ಜನ. ಅಲ್ಲಿ ಯಾರ ಜಾತಿ ನೋಡಿ ಬಿಡ್ಲಕತ್ತಾರೇನ್ರಿ? ಬರೀ ಬ್ರಾಹ್ಮಣರೇ ಅಲ್ಲಿ ಜಳಕ ಮಾಡಕತ್ತಾರ. ಎಲ್ಲಾ ಜಾತಿ ಜನ 54-55 ಕೋಟಿ ಹೋಗ್ಯಾರ. ಅಂದ್ರೆ ದಲಿತರು, ಹಿಂದುಳಿದವರು, ಲಿಂಗಾಯತರು, ಬ್ರಾಹ್ಮಣರು, A to Z ಎಲ್ಲ ಸಮಾಜದವರು ಒಂದೇ ನದಿ, ಗಂಗಾ ನದಿಯಲ್ಲಿ ಸರಸ್ವತಿ ಯಮುನಾ, ಗಂಗಾ ಯಮುನಾ ಸರಸ್ವತಿ ಮೂರು ತ್ರಿವೇಣಿ ಸಂಗಮದಲ್ಲಿ ಜಗತ್ತಿನಲ್ಲಿ ಆಪಲ್ ಕಂಪನಿ ಐತೆ. ನಾವೆಲ್ಲ ಆಪಲ್ ಮೊಬೈಲ್ ಉಪಯೋಗ ಮಾಡ್ತೀವಲ್ಲ, ಇಡೀ ಜಗತ್ತಿನ ಶ್ರೀಮಂತ. ಅವನು ಹೆಂಡತಿ ಬಂದು ಇವತ್ತು ಸನಾತನ ಧರ್ಮವನ್ನು ಸ್ವೀಕಾರ ಮಾಡ್ಯ ಅಂದ್ರ ನಾವು ಹಿಂದೂಗಳು ಒದಕಟ್ಟಾಗ ಆಗ್ಬಾರ್ದು. ನಮ್ಮ ದೇಶ ಭಗವಾ ಉಳಿಬೇಕಾದ್ರೆ, ಸೇವಾಲಾಲ್ ಮಹಾರಾಜರ ಒಂದು ಪೀಠ ಉಳಿಬೇಕಾದ್ರೆ, ಇವತ್ತು ಹಿಂದೂ ಸಮಾಜ ಉಳಿದ್ರನೆ ನಾವೆಲ್ಲ ಉಳಿತೀವಿ. ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಿರಿ, ಜಗಳಾಡಬೇಡ್ರಿ, ಮೂರ ಅಂತ ಏನಾರು ಮಾಡ್ರಿ. ರಾಜಕಾರಣ, ಜಿಲ್ಲಾ ಪಂಚಾಯತಿ, ತಾಲೂಕು ನೀವೇನಾರು ಮಾಡ್ಕೊಡಿ, ಗ್ರಾಮ ಪಂಚಾಯತಿ. ದೇಶದ ಬಂದಾಗ ಒಬ್ಬನೇ ಒಬ್ಬ ಮಹಾತ್ಮನ ಮಾತ್ರ ನೀವು ನೆನಪಾರ್ಬೇಡ್ರಿ. ಇವತ್ತೇನಾರ ನಾ MLA ಹೊಳ್ಳೆ ಆಗ್ಲಕ್ ಕಾರಣ ಅಂದ್ರೆ ಬಂಜಾರ ಸಮಾಜ. ನೀವು ಕೈ ಕೊಟ್ಟಿದ್ರೆ ನಾ ಬೀಳ್ತಿದ್ದೆ. ಈ ಸಲ ನೀವೆಲ್ಲ ಕಡೆ ಕೈ ಕೊಟ್ರಿ. ನಾ ಬೈದೆ ಅವನಿಗೆ, ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬೈದೆ, ಪುಣ್ಯಾತ್ಮ ಈಗ ಯಾಕಿದ್ ಒಳ ಮೀಸಲಾತಿ ಹೊಡ್ಕೊಂಡ್ ಕೂತಿ, ನಾವೆಲ್ಲ ಹೋಟೆ ಹೋಗ್ಬಿಟ್ಟು ನಾವ್ ಗಟ್ಟಿ ಹಾಕೋರೆ ಬಂಜಾರ ಸಮಾಜದವರು, ಭಜಂತ್ರಿಗಳು, ಬೋವಿ ಸಮಾಜದವರು ಕೈ ಕೊಟ್ರು. ಟಬಕ್ಕತ್ತು ಬಿದ್ದೀವಿ, 60ಕ್ಕೆ ಬಂದು ನಿಂತೀವಿ. ಅದನ್ನ ಮಾಡಿರದಿದ್ರ ಮತ್ತೆ ನಾವೇ ಬರ್ತಿದ್ದೀವಿ. ಅದು ಮಾಡಿ ಆದ್ರ ಪುಣ್ಯಾಕ ನನ್ ಕೇಳ್ತಾರ, ನಿಮ್ಮಲ್ಲಿ ಬಂಜಾರ ಸಮಾಜ ಓಟ್ ಹಾಕದ್ ನನಗೆ 75% ಹೆಂಗ್ರಿ ಹಾಕಿದ್ರಿ ಅವ್ರು, ನಮ್ ಕಡೆ ಹಾಕಿಲ್ಲ. ಯಾಕೆ ಹಾಕಿದ್ರು?
ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಅಂತ ಹೇಳಿ ಬರೇ ಬೋಗಸ್ ಭಾಷಣ ಮಾಡಿ ಹೋಗವಲ್ಲ. ಇವತ್ತು ಬಿಜಾಪುರ ಹೆಂಗ್ ಕಾಣಿಸ್ಲಕತ್ತೈತಿ, ಈ ಭಾರತದಾಗ 3ನೇ ಒಳ್ಳೆ ಗಾಳಿ ಇರುವಂತ ನಗರ, ಇಡೀ ಇಂಡಿಯಾದಾಗ ನಂಬರ್ 3 ಬಿಜಾಪುರ. ಮೊದಲು ಏನತ್ತಿದ್ರು ಬಿಜಾಪುರಕ್ಕ ಧೂಳಾಪುರ ಹತ್ತಿದ್ರು. ನೀವು ಎಲ್ಲ ತಾಂಡ್ಯದವ್ರು ಕಾಯಿಪಲ್ಯ ಮಾರ್ಲಕ್ ಬಂದ ಕುಂಡ್ರಿಸಿ ಕೊಡ್ತಿದ್ರೇನೆ ಇಲ್ಲಿ. ಕಾಯಿಪಲ್ಯ ಮಾರ್ಲಕ್ ಅವ್ರು ಬಂದು ಚಿನ್ನಾಲ್ಕೆ ಚಲ್ ಹತ್ತಿದ್ರು. ಈಗ ನಾ ಹೇಳಿ ನೋಡಿಗೆ ಅವ್ರು ಬಂದ ನೀವೇನ್ ಅನ್ಬೇಕು ಅನ್ನೋದು, ಬೋಡಿಕೆ ಲಾತ್ ಮಾರಂಗೆ ಮಕ್ಕಳಿಗೆ ಹಂಗೆ ಇಟ್ಟಿನತ್ತೆ ಬರೋಬ್ಬರ ಐತಿ ಬಿಜಾಪುರ. ಮುಂಜಾನೆ 5ಕ್ಕೆ ನೋಡ್ರಿ ಎಲ್ಲಾ ಬಜಾರ್ ತಂಡ ಎಟ್ಟದವಲ್ಲ. ಮೊನ್ನೆ ಒಂದು ತಾಂಡಕ್ಕೆ ಹೋಗಿದ್ದೆ, ನಮ್ದೊಂದು ಉಪಚುನಾವಣೆ ಇತ್ತು ನಮ್ಮ ಇವಂದು ಬಾರಾಕೋಟಿ ತಾಂಡ್ಯದಾಗ. ಅಲ್ಲಿ ಹೆಣ್ಮಗಳು ಹೇಳುದು, ಗೌಡ್ರ ದಿನ ನಮ್ಮ ತಾಂಡ್ಯದ ಹೆಣ್ಮಕ್ಳು ಮುಂಜಾನೆ 5ಕ್ಕೆ ಹೋಗಿ ಮಧ್ಯಾಹ್ನ 1ಕ್ಕೆ ಬರ್ತಾರ. ದಿವಸ 2 ರಿಂದ 3 ಲಕ್ಷ ರೂಪಾಯಿ ಕಾಯಿಪಲ್ಯ ರೊಕ್ಕ ತಗೊಂಡ್ ಬರ್ತಾರೆ. ದಿವಸ ಒಂದು ತಾಂಡೆ. ಆ ತಾಂಡ್ಯದಾಗ ಮನಿ ನೋಡಿದೆ, ಏನು ದೊಡ್ಡ ದೊಡ್ಡ ಶ್ರೀಮಂತರು 1-2 ಕೋಟಿ ರೂಪಾಯಿ ಮನಿ ಕಟ್ಟದಂಗೆ ಕಟ್ಟಾರ ಅಲ್ಲಿ. ನೋಡ್ರಿ ಲೆಕ್ಕ ಹಾಕ್ರಿ, ಒಂದು ದಿವ್ಸಕ್ಕ 2 ಲಕ್ಷ ರೂಪಾಯಿ ತರ್ತಾರ ಅಂದ್ರೆ ಒಂದು ಕುಟುಂಬ 1500ರಿಂದ 2000 ರೂಪಾಯಿ ಉತ್ಪನ್ನ ಡೈಲಿ. 1500 ಹಿಡಿದ್ರೆ 40-50 ಸಾವಿರ ರೂಪಾಯಿ ಆಯ್ತು. ಮೊದಲ ಯಾರಿಗೂ ಕಾಯಿಪಲ್ಯಕ್ಕೆ ಬಿಡಿಸ್ಕೊಡ್ತಿದ್ದಿಲ್ಲ ಇಲ್ಲಿ. ರೋಡ್ ಮಗಲ್ ಕೂತ್ರ ಬೂಟ್ ಕಾಲೇ ಓದಿತಿದ್ರು. ಈಗ ಯಾರು ನಿಮ್ ಕೈ ಹಚ್ತಾರನ ಹಂಗೆ ಬಿಜಾಪುರ ಇಟ್ಟೇನಿ. ಬಿಜಾಪುರ ಇದು ಹಿಂದೂ ನಗರ. ಇಲ್ಲೇನು ಮ್ಯಾಗಿನ ಸಾಬ್ರದೇನು ನಡೀದಿಲ್ಲ. ಹಮಾರ ಹಿಂದೂಸ್ತಾನಕ್ಕೆ ಹಿಂದೂ, ಅದಕ್ಕೆ ಯಾರು ಹಂಚಬೇಡ್ರಿ. ಚಲೋ ಚಲೋ ಮನಿ ಕಟ್ರಿ. ಸರ್ಕಾರ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.